ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬ ಖುಷಿ ಇದೆ ಸರ್. ಅಂದರೆ ನಾವೆಲ್ಲ ಇಷ್ಟು ವರ್ಷ ವೇಟ್ ಮಾಡಿ ಕೆಲಸ ಮಾಡಿದ್ದಕ್ಕೆ ಕಾರಣ ಇದೆ. ಇದಕ್ಕೋಸ್ಕರನೇ ನಾವು ವೇಟ್ ಮಾಡಿದ್ದು. ಸೊ ನಾವೇನು ಇಮ್ಯಾಜಿನ್ ಮಾಡಿ ಕತೆ ಮಾಡಿದ್ವಿ, ಅದನ್ನ ಸ್ಕಿಲ್ ತೊಗೊಂಬಂದ್ವಿ. ನಾವೇ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಅದಕ್ಕೆ ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ರೀಚ್ ಆಗಿದ್ದೀವಿ ಸರ್. ನಾವು ಅಂದ್ಕೊಂಡು ಅದು ಕತೆಗೆ ರೀಚ್ ಆಗಿದ್ದೀವಿ ಅನಿಸ್ತದೆ. ಭಾಷೆ ನಂಗೆ ಅಷ್ಟೊಂದು ಚಾಲೆಂಜಿಂಗ್ ಅನಿಸಲಿಲ್ಲ, ಯಾಕೆಂದರೆ ಅದು ತುಂಬ ಇಷ್ಟವಾದ ಭಾಷೆ ನನಗೆ. ಸೊ ಹಾಗಾಗಿ ಆಮೇಲೆ ವರ್ಕ್ಶಾಪ್ ತೊಗೊಂಡಿದ್ವಿ ಅದಕ್ಕೋಸ್ಕರ ಅಂತ. ಸೊ ಡೈಲಾಗ್ಸ್ ಎಲ್ಲ ನೀಟಾಗಿ ಕಲಿತು, ಡೈರೆಕ್ಟರ್ ಆಗಿರ್ಬೋದು ಅದಕ್ಕೊಂದು ಟೀಮೇ ರೆಡಿ ಮಾಡಿದ್ರು ಆ ಭಾಷೆ ಕಲಿಯೋದಕ್ಕೋಸ್ಕರ. ಸೊ ಆರಾಮಾಗಿ ಬಂತು. ಹುಲಿವೇಷ ಒಂದು ನನಗೆ ಟಾಸ್ಕ್ ಆಗಿತ್ತು, ಯಾಕೆ ನಮ್ದು ಅಲ್ಲದೇ ಇರುವಂಥ ಒಂದು ಅದು ಕಲ್ಚರ್, ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಅದು ಮಾಡೋದಿದೆಯಲ್ಲ, ಅದು ಬೇರೆ ಲೆವೆಲ್ಗಿತ್ತು. ಅದೊಂದು ಸ್ವಲ್ಪ ಟಫ್ ಅನಿಸುತ್ತೆ ಅಷ್ಟೇ. ಅದು ಆ್ಯಕ್ಚುಲಿ ಬೇರೆ ವೈಬ್ರೇಷನ್ ಇದೆ ಸರ್. ಅದು ನೋಡಿದಾಗ ಅದು ಹಂಗೆ ಅನಿಸಲ್ಲ, ಬಟ್ ನಿಮಗೆ ಅದು ಬಣ್ಣ ಹಾಕ್ತಾ ಅದ್ರ ಸ್ಮೆಲ್ ನಿಮಗೆ ಒಳ ಹೋಗ್ತಾ ಇರುತ್ತೆ, ಕಿಕ್ ಕೊಡೋಂಗೆ ಆಗುತ್ತೆ ನಿಮಗೆ. ಅವ್ರು ಹೇಳಿದರು ಒಂಚೂರು ಮತ್ತೆ ಬಂದಂಗೆ ಆಗುತ್ತೆ ಇದು ಮಾಡ್ಕೊಳ್ಳಿ ಅಂತ. ಅದಾಯಿತು. ಅದಾದಮೇಲೆ ಮಿರರಲ್ಲಿ ಹೋಗ್ಬಿಟ್ಟು ನಾನು ನೋಡ್ಕೊಂಡಾಗ ಅದು ಬೇರೆ ಫೀಲಿಂಗ್ ಇತ್ತು. ಅದು ಕಣ್ಣುಗಳು ಆಟೋಮೆಟಿಕ್ ಒಂದು ಸ್ವಲ್ಪ ಏನೋ ಅನಿಸ್ತಾ ಇತ್ತು. ಆಮೇಲೆ ನಮ್ಗೆ ಗೊತ್ತಿಲ್ಲದಂಗೆ ರಿಯಾಕ್ಷನ್ಸ್ ಚೇಂಜ್ ಆಗಿರುತ್ತೆ, ಆ ವೈಬ್ರೇಷನ್ ಇರುತ್ತೆ, ಅದು ಆಟೋಮೆಟಿಕ್ಲಿ ಇರ್ತಾ ಇರುತ್ತೆ. ಈ ಟ್ರೈಲರಲ್ಲಿ ತೋರಿಸಿರೋ ಒಂದು ಡೈಲಾಗು ಸಿನಿಮಾದಲ್ಲಿ ಮಿಸ್ ಆಗಿದೆ. ಯಾವುದು ಸರ್? ನಾಯಿ ಮುಂದೆ ನೀವು ಕತ್ತಿಡ್ಕೊಂಡ್ಬರ್ತೀರಲ್ಲ, ಊಟ ಹಾಕೊಡ್ಬೇಕಲ್ಲ, ಗೊಜ್ಜು ದುಡ್ಡನೇ ಬೇಕಲ್ವಾ, ಅದನ್ನು ಟ್ರೈಲರಲ್ಲಿ ತೋರಿಸ್ತಾರೆ, ಬಟ್ ಸಿನಿಮಾದಲ್ಲಿ ಯಾಕೆ ಮಿಸ್ ಆಗಿದೆ? ಅದು ಟೀಸರ್ ಮಾಡಬೇಕು ಅಂತಲೇ ಮಾಡಿದ್ವಿ ಸರ್. ಟೀಸರ್ ಮಾಡಬೇಕು ಅಂತಲೇ ಮಾಡಬೇಕಂತ ಮಾಡಿದ್ದು. ಅದು ಸಿನಿಮಾಗೂ ಅದಕ್ಕೆ ಸಂಬಂಧ. ಅವರು ಕನೆಕ್ಟ್ ಆಗಿದ್ದಾರೆ, ಅದು ಖುಷಿ ಇದೆ. ಆ್ಯಂಡ್ ಈ ಸಿನಿಮಾನ ಈಗ ಕತೆ ಜೊತೆಗೆ ನಾನು ರೈಟಿಂಗಿಂದ ಜೊತೆಗೆ ಇದ್ದೆ, ಕತೆ ಬರೆಯುವಾಗ ನಾನು ಜೊತೆಗಿದ್ದೆ, ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದೆ, ಆ್ಯಕ್ಟ್ ಮಾಡಿದ್ದೀನಿ, ನಾನೇ ಕೂತ್ಕೊಂಡು ಆಡ್ತಾ ಇದ್ದೆ. ಸೊ ನಾವೇ ಆ್ಯಕ್ಟ್ ಮಾಡಿದಾಗ ನಾವೇ ಹೇಳೋದು ತುಂಬ ಅಪರೂಪ. ಅದು ಇಲ್ಲಿ ಅದಾಗಿದೆ. ಅದು ನಾನು ಬಹುಶಃ ಒಂದು 15-20 ಸಲ ನೋಡಿದ್ದೀನಿ ಸಿನಿಮಾನ. ಅಂದರೆ ಅಂದರೆ ರಫ್ ಕಟ್ ಆಗಿರ್ಬೋದು, ಆಮೇಲೆ ಡಬ್ಬಿಂಗ್ ಆಗಿರ್ಬೋದು, ಈ ಥರ ತುಂಬ ವರ್ಷ ನೋಡ್ಬಿಟ್ಟಿದ್ದೀನಿ. ಅದು ನೋಡಿಯೂ ಕೂಡ ಇವತ್ತಲ್ಲಿ ಅವ್ರ ಜೊತೆ ಕೂತು ನೋಡಿದಾಗ ನಾನು ಅತ್ತೆ ಕಾರಣ ಅಷ್ಟು ಎಮೋಷನ್, ಆಮೇಲೆ ಆ ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಅವರೆಲ್ಲ ಹತ್ತಿರೋದ್ರಲ್ಲಿ ತಪ್ಪಿಲ್ಲ, ಆ ಬಾಂಡಿಂಗ್ ಇದೆ. ನಿಮ್ಮ ವೈಫ್ ಸಿನಿಮಾ ನೋಡಿದ್ರೆ ಏನು ಹೇಳಿದ್ರು? ನಾನೇ ನೋಡಿದ್ಲು ಅವಳು ಯಾವಾಗಲೂ ಅವಳದೊಂದು ಕಂಪ್ಲೇಂಟ್ ಇದ್ದಿದ್ದೇನು ಅಂತಂದರೆ, ನೀನು ಸಿನಿಮಾ ಮಾಡಬೇಕು, ಚೆನ್ನಾಗಿರೋ ಸಿನಿಮಾ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇತ್ತು. ಮತ್ತು ಫಸ್ಟ್ ಟೈಮ್ ನಿನ್ನೆ ಬಂದು ಅವಳು ಇಂಟ್ರೋಲ್ ಆಯಿತು, ಬಂದು ಮೀಟ್ ಆದ ಕೈ ನಡಕ್ತಾ ಇದ್ದಾಳು, ಅವಳಿಗೆ ಫುಲ್ ಹತ್ತಿದ್ದಾಳು ಅವಳು. ಆಮೇಲೆ ಸಿನಿಮಾ ಮುಗಿಸು ಮುಂದೆ ಹೇಳಿದ್ಲು, ಒಂದು ಏನೋ ಮಾಸ್ಟರ್ ಪೀಸಾಗಿ ಕೊಟ್ಟಿದ್ದೀರಾ ನೀವು, ಇಡೀ ತಂಡಕ್ಕೆ ಹ್ಯಾಟ್ಸ್ ಆಫ್ ನಿಮಗೆ, ಐ ಆಮ್ ವೆರಿ ಪ್ರೌಡ್ ಅಂತ ಹೇಳಿ. ಖುಷಿ ಇದೆ. ಎಲ್ಲ ಕನ್ನಡಿಗರಿಗೂ ಫೈನಲ್ ಆಗಿ ಏನು ಹೇಳ್ತೀರಾ? ಎಸ್ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲ ಕಡೆ ಮಾತು ಹೇಳ್ತಿರೋ ಪ್ರಕಾರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಎಲ್ಲ ಕಡೆ ಹೇಳಿದ್ದಾರೆ. ಸೊ ಆ ಕಂಟೆಂಟ್ ಖಂಡಿತವಾಗ್ಲೂ ನಮ್ಮ ಸಿನಿಮಾಲಿದೆ. ಒಂದು ಟ್ರೈ ಕೊಟ್ಟು ನೋಡಿ, ತುಂಬ ಇಷ್ಟ ಆಗುತ್ತೆ. ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ಒಂದು ಸಿನಿಮಾ, ಹುಲಿ ವೇಷದ ಬಗ್ಗೆ ಒಂದು ಸಿನಿಮಾ, ಕರಾವಳಿ ಭಾಗದ ಒಂದು ಸಿನಿಮಾ ನೋಡಿ ತುಂಬ ಖುಷಿ ಪಡ್ತೀನಿ.